ಯೇಸುವಿನ ಮುದ್ದು ಬಾಲಕರು ನಾವು, ಸಣ್ಣ ಸಣ್ಣ ಕೈ ಚಪ್ಪಾಳೆಯಿಂದ ಹರ್ಷದಿ. ಹಲೋ ಮಕ್ಕಳೇ, ಹೇಗಿದ್ದೀರಾ? ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಬೈಬಲ್ ಯೂನಿಯನ್ ಮಾಡುವಂಥ ಈ ಸಂಡೇ ಸ್ಕೂಲ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವು ಈ ಒಂದು ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಪಡ್ತಾ ಇದ್ದೀರಾ ಮತ್ತು ನೀವು ದೇವರ ವಾಕ್ಯದಲ್ಲಿ ಬಲ ಹೊಂದ್ತಾ ಇದ್ದೀರಾ. ಒಂದಲ್ಲ ಒಂದು ದೇವರ ವಾಕ್ಯ ನಿಮ್ಮನ್ನು ಏನು ಮಾಡ್ತದೆ? ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಡೆಸ್ತದೆ. ಹಾಗೆ ನೀವು ನಿಮ್ಮ ತಂದೆ ತಾಯಿಗಳು ಆಶೀರ್ವಾದ ಹೊಂತೀರಾ. ಮಕ್ಕಳೇ, ಈ ಕಾರ್ಯಕ್ರಮ ನೋಡೋದು ಮಾತ್ರ ಅಲ್ಲದೆ ಬೇರೆಯವ್ರಿಗೂ ಹೇಳಿ, ಇದನ್ನು ನೋಡೋದಕ್ಕೆ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಮತ್ತು ನೀವು ಆಶೀರ್ವಾದ ಹೊಂದ್ರಿ. ಮಕ್ಕಳೇ, ನಾನು ಈ ದಿನ ದೇವರ ವಾಕ್ಯದ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ನಡೆದ ಘಟನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಕ್ಕಳೇ, ಸುರೇಶ ಮತ್ತು ಜಾನ್ ಇಬ್ಬರು ಒಂದು ತರಗತಿಯಲ್ಲಿ ಓದ್ತಾ ಇದ್ರು ಶಾಲೆಯಲ್ಲಿ. ಜಾನ್ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಆದರೆ ಸುರೇಶ್ ಅವನಿಗೆ ಏನಾಗಿತ್ತಂತ ಹೇಳಿದ್ರೆ ಇವನ ಮೇಲೆ ತುಂಬ ಹೊಟ್ಟೆ ಕಿಚ್ಚು. ತುಂಬ ಚೆನ್ನಾಗಿ ಓದ್ತಾನೆ, 100ಕ್ಕೆ 100ರಷ್ಟು ನಂಬರ್ ತಗೊಳ್ತಾನೆ ಅಂತ ಹೇಳಿ ಜಾನ್ ಮೇಲೆ ಅವನಿಗೆ ಹೊಟ್ಟೆ ಕಿಚ್ಚಿತ್ತು. ಅವನಿಗೆ ಹೇಗಾದರೂ ಮಾಡಿ ಒಂದು ಸಾರಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹೊಟ್ಟೆ ಕಿಚ್ಚಿಂದ ಅವನು ಯೋಚನೆ ಮಾಡ್ತಾ ಇದ್ದ. ಹೀಗೆ ಇರುವಾಗ ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ, ಮ್ಯಾಥ್ಸ್ದು ಟೆಸ್ಟ್ ಬಂತು. ಮ್ಯಾಥ್ಸ್ ಅಂತ ಹೇಳಿದ್ರೆ ಗಣಿತದ್ದು ತರಗತಿ ಟೆಸ್ಟ್ ಬಂತು. ಆ ಸಮಯದಲ್ಲಿ ಏನು ಮಾಡಬೇಕು, ಅವನು ಜಾನ್ ಚೆನ್ನಾಗಿ ಓದಿ ನಂಬರ್ 100 ತೊಗೊಳ್ತಿದ್ದಲ್ಲ, ಅದಕ್ಕೋಸ್ಕರ ಇವನೇನು ಮಾಡ್ದ ಅಂತ ಹೇಳಿದ್ರೆ ಸುರೇಶ ಆ ದಿನ ಮಕ್ಕಳನ್ನೆಲ್ಲ ಟೀಚರ್ ಪಿ ಕ್ಲಾಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವನದು ಮ್ಯಾಥ್ಸ್ ಇರುವಂಥ ನೋಟ್ಸನ್ನು ತಗೊಂಡ್ಬಿಟ್ಟು ಏನು ಮಾಡ್ಬಿಟ್ಟ, ತನ್ನ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ಏನು ಮಾಡ್ಬಿಟ್ಟ, ಪಿ ಕ್ಲಾಸ್ಗೆ ಹೋಗಿ ಬಂದ. ಆಮೇಲೆ ಎಲ್ಲರೂ ಮನೆಗೆ ಹೋದರು. ಮನೇಲಿ ಹೋದಾಗ ಜಾನ್ ಬ್ಯಾಗ್ ತೆಗೆದು ನೋಡ್ತಾನೆ, ಅಲ್ಲೇನಾಗಿದೆ, ಅಲ್ಲಿ ಮ್ಯಾಥ್ಸ್ದ ನೋಟ್ಬುಕ್ಕೇ ಇಲ್ಲ. ಮಾರನೇ ದಿನ ಟೆಸ್ಟ್ ಇದೆ, ಅದಕ್ಕೆ ಸಿದ್ಧತೆ ಆಗಬೇಕು. ಮಾಡಿರುವಂಥ ಇದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿರೋದೆಲ್ಲ ನೋಡಿಕೊಂಡು ಹೋಗಬೇಕು. ಅವನಿಗೆ ಆಗ್ತಾಯಿಲ್ಲ. ಏನು ಮಾಡೋದಪ್ಪ ಅಂತ ಹೇಳಿ ಅವನಿಗೆ ದುಃಖ ಬಂದು ಅಳು ಬಂದುಬಿಡ್ತು. ಹಾಗೆಯೇ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೆಲ್ಲ ನೋಡಿಕೊಂಡು ಏನು ಮಾಡ್ತಾನೆ, ಸಿದ್ಧತೆಗೊಳ್ತಾನೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರನೇ ದಿನ ಅವನು ಶಾಲೆಗೆ ಬರಬೇಕಾದ್ರೆ ಅವನ ಮುಖ ನೋಡಿ ಟೀಚರ್ಗೆ ಕೇಳ್ತಾರೆ, ಏನಾಯಿತು ಜಾನ್, ಏನಾಯಿತು? ಇಷ್ಟೊಂದು ದುಃಖವಾಗಿ ಕಣ್ಣೆಲ್ಲ ಊದ್ಕೊಂಡಿದೆ, ಏನಾಯಿತು ಅತ್ಯ, ಏನು ಮಾಡಿದ್ಯಾ ಅಂತ ಕೇಳುವಾಗ ಅವನು ಹೇಳ್ತಾನೆ, ಟೀಚರ್, ನಾನು ರಾತ್ರಿ ಮನೆಗೆ ಹೋಗಿ ಮನೆಯಲ್ಲಿ ನೋಡುವಾಗ ನನ್ನ ಮ್ಯಾಥ್ಸ್ ನೋಟ್ಸ್ ಬುಕ್ಕೇ ಇಲ್ಲ, ನಾನೇನು ನೋಡ್ಕೊಳಕ್ಕಾಗಿಲ್ಲ. ಆದರೆ ಟೆಕ್ಸ್ಟ್ ಬುಕ್ಕಿಂದ ನೋಡ್ಕೊಂಡು ಬಂದೇನೆ. ಏನು ಹೆದರಬೇಡ, ನಿನಗೆ ಈಗಾಗಲೇ ನೀನು ಕಲ್ತಿರೋದನ್ನು ಜ್ಞಾಪಿಸ್ಕೊಂಡ್ರೆ ಸಾಕು, ನೀನು ಚೆನ್ನಾಗಿ ನಂಬರ್ ತಗೊಳ್ತೀಯಾ ಅಂತ ಹೇಳ್ತಾರೆ. ಹಾಗೆ ಬಂದು ಅವನು ಟೇಬಲ್ನಲ್ಲಿ ಕೂತ್ಕೋತಾನೆ. ಟೇಬಲ್ನಲ್ಲಿ ಕೂತ್ಕೊಂಡ್ರೆ ಅವನ ಟೇಬಲಲ್ಲಿ ಕೂತ್ಕೊಳ್ಬೇಕಾದ್ರೆ ಡೆಸ್ಕಲ್ಲಿ ಅಲ್ಲೇ ಇದೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ನಿನ್ನೆ ಡೆಸ್ಕಲ್ಲೆಲ್ಲ ನೋಡಿಕೊಂಡು ಬ್ಯಾಗೆಲ್ಲ ಚೆಕ್ ಮಾಡಿಕೊಂಡು ಮನೇಲಿ ಹೋದಾಗ ಚೆಕ್ ಮಾಡಿದೆ, ಇಲ್ಲಿ ಡೆಸ್ಕಲ್ಲೇ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಆದರೆ ಯಾರಿಗೂ ವಿಷಯ ಗೊತ್ತಾಗಲೇ ಇಲ್ಲ. ಹೀಗೆ ಜಾನ್ ಟೆಸ್ಟ್ ಬರ್ದ, ಒಳ್ಳೆ ನಂಬರ್ ತಗೊಂಡ, ತರಗತಿಯಲ್ಲಿ ಎಲ್ಲರಿಗಿಂತ ಮೊದಲೇ ಇದ್ದ. ಅದರಿಂದ ಎಲ್ಲರಿಗೂ ಖುಷಿ ಆಯಿತು, ಅವನಿಗೂ ಖುಷಿ ಆಯಿತು. ಕೊಟ್ಟಿರೋ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ದ. ಮಕ್ಕಳೇ, ಅನೇಕ ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಹೊಟ್ಟೆ ಕಿಚ್ಚಿನಿಂದ ಅನೇಕರು ನಮ್ಮನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅಧೈರ್ಯಪಡಿಸೋದಕ್ಕೆ ಸೈತಾನನ ಕಾರ್ಯದಿಂದ ಏನು ಮಾಡ್ತಾರೆ, ಈ ರೀತಿಯಾದ ಕೆಲಸಗಳನ್ನು ಮಾಡಿ ಹೊಟ್ಟೆ ಕಿಚ್ಚನ್ನು ಪಡ್ತಾರೆ. ಆದರೆ ದೇವರು ನಮ್ಮೊಂದಿಗಿದ್ದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರೂ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಕ್ಕಳು, ನೀವು ಧೈರ್ಯವಾಗಿರ್ರಿ. ಏನಾದರೂ ಒಂದು ಕಷ್ಟ ಸಂಕಟಗಳು ಬರಬೇಕಾದ್ರೆ, ಸಮಸ್ಯೆಗಳು ಬರಬೇಕಾದ್ರೆ ದೇವರು ನಿಮ್ಮೊಂದಿಗಿದ್ದು ನಡೆಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮುಂದೆ ನಾವು ಹೇಗೆ ಯೇಸುಸ್ವಾಮಿ ಹೇಳಿದಂಥ ಒಂದು ಸಾಮ್ಯ, ಗೋಧಿ ಬಿತ್ತಿದಾಗ ಹಣಜಿ ಬಿತ್ತಿದಂಥ ಒಬ್ಬ ವೈರಿಯ ಕೆಲಸವನ್ನು ನಾವು ಈ ದಿನ ನೋಡೋಕೆ ಹೋಗ್ತೇವೆ. ಮಕ್ಕಳು, ನೀವೆಲ್ಲರೂ ನೋಡಿ. ಬಹಳಷ್ಟು ಜನರು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಸೇರಿರುವಾಗ ಯೇಸುಸ್ವಾಮಿಯವರು ದೋಣಿಯ ಮೇಲೆ ಕುಳಿತು ಬೋಧನೆ ಮಾಡುತ್ತಾ ಹೀಗೆ ಸಾಮ್ಯಗಳನ್ನು ಹೇಳಿದರು. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಗಳ ನಡುವೆ ಹಣಜಿಯನ್ನು ಬಿತ್ತಿ ಹೋದನು.
ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿಯು ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಯಲ್ಲಿ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಿದೆಯಲ್ಲ, ಈ ಹಣಜಿಯು ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣವೋ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯ ಗಿಡಗಳನ್ನು ಕಿತ್ತೀರಿ. ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದುಕೊಂಡು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿಸಿ ಹಾಕಿ ಗೋಧಿಯನ್ನು ನನ್ನ ಕಣಜದಲ್ಲಿ ತುಂಬುವಿರಿ ಎಂದು ಹೇಳುವೆನು ಅಂದನು. ಆನಂತರ ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗಿ ಬೆಳೆಯುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ ಎಂದು ಹೇಳಿದನು. ಹೀಗೆ ಹೇಳಿದ ನಂತರ ಯೇಸುಸ್ವಾಮಿಯವರು ಜನರು ಆ ವಾಕ್ಯಗಳನ್ನು ಕೇಳಿ ಸಂತೋಷಪಟ್ಟರು. ಆ ಸಾಮ್ಯಗಳ ಅರ್ಥವನ್ನು ಕೇಳಿ ಅವರು ಆನಂದಿಸಿದರು. ಪ್ರಿಯ ಮಕ್ಕಳೇ, ನಾವು ಸಹ ಸಾಮ್ಯಗಳಲ್ಲಿ ನಾವು ಕೇಳುವಂಥ ವಾಕ್ಯದ ಮೂಲಕ ಪರಲೋಕ ರಾಜ್ಯವು ನಮಗೆ ಹತ್ತಿರವಿದೆ ಎಂದು ತಿಳ್ಕೊಂಡು ನಾವು ಜೀವಿಸುವವರಾಗಿರೋಣ. ಮತ್ತು ಸ್ವಾಮಿಯವರು ಹೇಳಿದ ಹಾಗೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಒಳ್ಳೆಯ ಬೀಜಗಳಾಗಿ ಮಾರ್ಪಡೋಣ. ನಮ್ಮ ಮಧ್ಯದಲ್ಲಿ ಸೈತಾನನ್ನು ತಂದೊಡ್ಡುವ ಎಲ್ಲ ಶೋಧನೆಗಳನ್ನು ಕಿತ್ತು ಹಾಕಿ ನಾವು ಶುದ್ಧರಾದಂಥ ಮಕ್ಕಳಾಗಿ ಜೀವಿಸೋಣ. ಹಾಗೆ ಮಾಡುವಂತೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಮಕ್ಕಳು ಈ ಸಮಯದಲ್ಲಿ ಸ್ವಾಮಿ ಗೋಧಿಯ ಬೀಜದ ಒಂದು ಸಾಮ್ಯವನ್ನು ಕೇಳಿದ್ದಾರೆ. ಹೋದರಂತೆ ಒಳ್ಳೆಯ ಫಲವನ್ನು ಕೊಡುವಂಥ ಗೋಧಿಯ ಬೀಜದಂತೆ ಈ ಮಕ್ಕಳನ್ನು ನೀವು ರೂಪಿಸಿರಿ. ಓ ಸ್ವಾಮಿ, ಸೈತಾನನ ಯಾವ ಕಾರ್ಯವೂ ಇವರ ಮಧ್ಯದಲ್ಲಿ ನಡೆಯದಂತೆ ನೀವು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ಮಕ್ಕಳ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಮತ್ತು ಸಭಾಪಾಲಕರನ್ನು, ಸಭಾ ಹಿರಿಯರನ್ನು, ಸಂಡೇ ಸ್ಕೂಲ್ ಟೀಚರ್ ಅವರನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಯೇಸುವಿನ ನಮ್ಮನ್ನು ಪ್ರೀತಿಸುವ ಯಾರು ಹೇಳಿದ್ದು? ಯೇಸುವಿನ ನಮ್ಮನ್ನು ಪ್ರೀತಿಸುವ ಬೈಬಲ್ ಹೇಳುವುದು. ನಮ್ಮನ್ನು ಕರೆದೊಯ್ಯಲು ಬರುವನು ಯಾರು ಹೇಳಿದ್ದು? ನಮ್ಮನ್ನು ಕರೆದೊಯ್ಯಲು ಬರುವನು ಬೈಬಲ್ ಹೇಳುವುದು. ಸ್ವರ್ಗದಲ್ಲಿ ನಮಗೊಂದು ಸ್ಥಳವಿದೆ ಯಾರು ಹೇಳಿದ್ದು?